ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಆಕ್ಟರ್ ರಂಗಾಯಣ ರಘು ಸರ್ಗೆ ಮತ್ತು ಶ್ರೀರಾಮ್ ತಪಸ್ನಿಯವರು, ರಮಿಕಾ ಶಿವು ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಡೈರೆಕ್ಟರು ಒಂಥರ ಹುಚ್ಚ ಸಿಕ್ಕಿದೆ ನನಗೆ. ಆ ಹುಚ್ಚದಿಂದ ಬೇರೆ ಬೇರೆ ಥರವರೆಲ್ಲ ಹುಚ್ಚರೆಲ್ಲ ಸಿಕ್ಕಿದ್ರು ಜೊತೆಗೆ. ಅದೆಲ್ಲ ಒಂದು ಗಟ್ಟಿ ಟೀಮ್ ಆಯ್ತು ನನಗಂತೂ. ಆ ಟೀಮಲ್ಲಿ ನಾನು ಒಬ್ಬನಾಗ್ಬಿಟ್ನಲ್ಲ, ಆ ಜೊತೆಗೆ ನಾನು ಪ್ರೊಡ್ಯೂಸರ್ ಅಲ್ಲದೇನೆ ಅವ್ರ ಜೊತೆ ಕೂತ್ಕೊಂಡು ಸ್ಟೋರಿ ಆಗ್ಬೋದು ಅಥವಾ ಮ್ಯೂಸಿಕಲ್ ಆಗ್ಬೋದು, ಏನೇ ಆಗಲಿ ಎವ್ರಿಥಿಂಗ್ ನಮ್ಮ ಡೈರೆಕ್ಟರ್ ನನಗೆ ಕಲಿಸ್ತಾ ಇದ್ರೆ ನನಗೆ ಗೊತ್ತಿರೋ ವಿಚಾರದನ್ನ ಒಂದು ಆಡಿಯನ್ಸ್ ಆಗಿ ನಾನು ಅವ್ರಿಗೆ ಬೌನ್ಸಿಂಗ್ ಕೊಡ್ತಾರ ನಾವಿಬ್ರು ವರ್ಕ್ ಮಾಡಿದ್ದು ಮರೆಯೋಕ್ಕಂತೂ ಆಗಲ್ಲ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸಿನಿಮಾ ಅಂತಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅದು ಪ್ರೊಡ್ಯೂಸರ್ ಆಗಿ ಕಾನ್ಫಿಡೆಂಟ್ ಆಗಿ ಪಕ್ಕಾ ಹೇಳ್ತಾ ಇದ್ದೀನಿ, ಡೌಟೇ ಇಲ್ಲ. ಯಾಕಂದ್ರೆ ಟೀಸರ್ ಅಲ್ಲಿ ನಿಮ್ಗೆ ಒಂದು ಕತೆ ಹೇಳಿದೀವಿ. ಈಗ ಆ ಕತೆ ನೀವು ನೋಡಿರೋದು ಫುಲ್ ಕತೆ ಗೊತ್ತಾಯ್ತು ಅಂತ ನಿಮ್ಗೆ ಅನ್ಸಿರ್ಬೋದು, ಆದ್ರೆ ಫುಲ್ ಕತೆ ಅಲ್ಲ ಅದು. ನಿಮ್ಗೆ ಗೊತ್ತಾಗತ್ತೆ ಸಿನಿಮಾ ಒಳಗಡೆ ಇದೆ ಅಷ್ಟೊಂದು ಕತೆ. ಅಷ್ಟು ಕತೆನ ಬಚ್ಚಿಟ್ಟವ್ರೆ ನಮ್ಮ ಡೈರೆಕ್ಟರ್. ಆದ್ರೂ ಸಹ ಟೀಸರ್ ಅಲ್ಲಿ ಒಂದು ಕತೆ ಬರಬೇಕು ಅಂದ್ಬಿಟ್ಟು 1.5 ತಿಂಗಳು 2 ತಿಂಗಳು ಹೋರಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್. ಬೋತ್ ಆಫ್ ದೆಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಆ ಕತೆನ ಹೇಳಕ್ಕೆ, ಈ ಕತೆನ ಹೇಳಕ್ಕೆ, ಈಗ ನೀವು ನೋಡಿದ ಕತೆನ ಹೇಳಕ್ಕೆ. ಸೊ ಅದಕ್ಕೆ ಮೊದಲೇ ನಮ್ಮ DOP ಅವರಂತೂ ಅವ್ರು ಏನೇ ಕತೆ ಮಾಡಲಿ ನಾನು ಅಷ್ಟೊಂದು ವಿಜುವಲ್ಸ್ ಕೊಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿಟ್ಟಿದ್ರು ಮೊದಲೇ. ಸೊ ಆ ವಿಜುವಲ್ಸ್ ಎಲ್ಲ ಸಿಕ್ಕಿ ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ನಮ್ಮ ಮೊದಲೇ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ ಕಾರಣ ಏನಂದ್ರೆ ಅವ್ರ ಜೊತೆ ಅಷ್ಟು ಹೋರಾಟಕೊಂಡು 2 ವರ್ಷದಿಂದ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅವರ ತಮ್ಮ ಪ್ರಶಾಂತ್ DS ಅಂತ ಏನಂತಾರೆ, ಯೂಶುವಲಿ ಹೊಸಬ್ರು ಫಸ್ಟ್ ಟೈಮ್ ಬಂದಾಗ, ಸೆಕೆಂಡ್ ಟೈಮ್ ಚಿಕ್ಕ ಪ್ರಾಜೆಕ್ಟ್ಗಳು ಮಾಡಿದಾಗ, ಫೈನಾನ್ಷಿಯಲಿ ಸಪೋರ್ಟ್ ಅಂತ ಅಂದಾಗ ನಮ್ಮ ಡೈರೆಕ್ಟರ್ ತಮ್ಮ ಪ್ರಶಾಂತ್ ಅವ್ರನ್ನ ಬರಬೇಕು ಅಂತ ಕರೀತೀನಿ. ಪ್ಲೀಸ್ ಪ್ರಶಾಂತ್ ಬನ್ನಿ. ಅವರು ಸಹ ಇದಕ್ಕೊಂದು ಫೈನಾನ್ಷಿಯಲಿ ಕೈ ಜೋಡಿಸಿ, ಪ್ಲಸ್ ಕೆಲಸದಲ್ಲೂ ಸಹ ಕೈ ಜೋಡಿಸಿದ್ದಾರೆ. ಕೆಲಸ ಮಾಡ್ಕೊಂಡು ಇಬ್ರು ಜೊತೆಗೆ, ಎಲ್ಲರೂ ಜೊತೆಗೆ ಆಟ ಆಡ್ಕೊಂಡು ಹಾರಾಡ್ಕೊಂಡು ಚೆನ್ನಾಗಿ ಸಕ್ಕದಾಗಿ ಕೆಲಸ ಮಾಡಿದ್ವಿ. ಸಕ್ಕದಾಗಿ ಎಂಜಾಯ್ ಮಾಡಿದೀವಿ 2 ವರ್ಷನ ಕೆಲಸನ ಆಲ್ಮೋಸ್ಟ್. ಅಂದ್ರೆ ನಾವು ಸ್ಕ್ರಿಪ್ಟ್ ಬರಹನ ಸ್ಟಾರ್ಟ್ ಮಾಡಿದಾಗ್ಲಿಂದ ಪ್ರತಿ ಕ್ಷಣ ಎಂಜಾಯ್ ಮಾಡಿದೀವಿ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ನಟರಿಗೆ ಬಂದ್ರೆ ರಂಗಾಯಣ ರಘು ಸರ್. ಸೊ ನಾವಂತೂ ನಮ್ಮ ಡೈರೆಕ್ಟರೇ ಚಿಕ್ಕವರು ಅಂದ್ರು, ನ್ಯಾಷನಲ್ ಅವಾರ್ಡ್ ತಗೊಂಡಿದ್ರು ಸಹ. ಇನ್ನು ನಾವೇನ್ ಮಾತಾಡೋಣ ಸರ್. ಸೊ ನಮ್ಗೆ ಅಷ್ಟು ಅನುಭವ ಇಲ್ಲ, ಅಷ್ಟು ಅರ್ಹತೆನೂ ಇಲ್ಲ ಮಾತಾಡಕ್ಕೆ. ಚಿತ್ರದಲ್ಲಿ ನೀವು ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅವ್ರು ನಿಮ್ಗೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಕ್ತು ಅಂದ್ರೆ ನಾವು ರಂಗಾಯಣ ರಘು ಸರ್ ಅವ್ರಿಗೆ ಏನಂತಾರೆ ಒಂದು ಟ್ರಿಬ್ಯೂಟ್, ಒಂದು ಆ ಬೆಲೆನ ನೀವು ಚಿತ್ರದಲ್ಲಿ ನಾವು ಕಟ್ಟಿದೀವಿ. ನಮ್ಮ ಡೈರೆಕ್ಟರ್ ಕಟ್ಟಿದ್ದಾರೆ, ನಮ್ಮ ಟೀಮ್ ಎಲ್ಲ ಕಟ್ಟಿದ್ದಾರೆ. ಆ ತಂಡದಿಂದಾನೇ ಇದು ಸಾಧ್ಯ ಆಗಿತ್ತು. ನೆಕ್ಸ್ಟ್ ನಮ್ಮ ಹೀರೋ ಶ್ರೀರಾಮ್ ಅವ್ರ ವಿಷಯಕ್ಕೆ ಬಂದ್ರೆ, ಅವರಂತೂ 2 ವರ್ಷದಿಂದ ಸರಿ ಸರ್ ಮಾಡಿ ಸರ್, ನೀವೇನ್ ಮಾಡ್ತೀರಾ ಮಾಡಿ ಸರ್ ಅಂತ ಕಾದ್ರು. ಅಷ್ಟು ಟೈಮ್ ಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಬರ್ತಿದ್ರು ಸಹ ಗೆಟಪ್ ಚೇಂಜ್ ಆಗಬಾರ್ದು ಅಂದ್ಬಿಟ್ಟು ಅವರು ಅದಕ್ಕೆ ಜಾಗೃತಿನ ತಗೊಂಡು, ಸೊ ಪ್ರಿಕಾಷನರಿ ಆಗಿ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ. ನನಗೆ ಗೊತ್ತಿದ್ದಂಗೆ ಹುಡುಗರಿಗೆ 2 ಹೆಣ್ಮಕ್ಳಿದ್ರೆ ಆ 2 ಬದಲು ಹುಡುಗಿರಿಗೆ ಇವರೊಬ್ಬರೇ ಕಾಂಪಿಟೇಷನ್ ಕೊಡ್ತಾರೆ ಸ್ಕ್ರೀನ್ ಮೇಲೆ. ಚಿತ್ರದಲ್ಲಿ ಅಷ್ಟು ಚೆನ್ನಾಗಿ, ಅಷ್ಟು ಮುದ್ದಾಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ಶ್ರೀ ಅವರು. ಅದಕ್ಕೆ ಮಾತ್ರ ನಾವು ಎಡಿಟಿಂಗ್ ಅಲ್ಲಿ ನೋಡಿದಾಗ ಯಾವತ್ತೂ ನಮ್ಗೆ ಅವ್ರ ಫೇಸ್ ಬೋರ್ ಹೊಡೆದಿಲ್ಲ. ಅದೇ ಸಾಕ್ಷಿ ನಮ್ಗೆ. ಕಂಪ್ಲೀಟ್ ಆಗಿದೆ ಸರ್. ನಿಮ್ಗೆ ನೋಡ್ಕೊಂಡು ಮಾಡ್ತೀವಿ ಸರ್ ಡೇಟ್, ಬಿಕಾಸ್ ಆಡಿಯನ್ಸ್ ರೀಚ್ ಎಲ್ಲ. ಸೊ ನೆಕ್ಸ್ಟ್ ನಮ್ಮ ಕಲಾವಿದರಲ್ಲಿ ಇನ್ನು 2 ತಪಸ್ನಿ ಪುನಚ ಅವರು ರುಕ್ಮಿಣಿ ಅಂತ ಪಾತ್ರ ಮಾಡಿದ್ದಾರೆ. ಮತ್ತೆ ರಮಿಕಾ ಶಿವು ಅವರು ವಸಂತ ಅಂತ ಪಾತ್ರ ಮಾಡಿದ್ದಾರೆ. ಅವರಿಬ್ಬರು ಪಾತ್ರಕ್ಕೆ ತಕ್ಕಂಗೆ ಸೆಟ್ ಆ ಪಾತ್ರಗಳಿಗೋಸ್ಕರ ಇವ್ರು ಬರೆದ್ರ ಅಥವಾ ಅವರಿಬ್ರು ಹಂಗೆ ಸಿಕ್ಕಿದ್ರ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಸಿಕ್ಕಿದ್ರು. ಅದ್ರ ಜೊತೆಗೆ ನಮ್ಮ ಶ್ರೀರಾಮ್ ಅವರ ಕಾಂಬಿನೇಷನ್ ಅಲ್ಲಿ ಕೆಮಿಸ್ಟ್ರಿ. ಆ ಕಡೆ ಸಪೋಸ್ ನಾವು ಎಡಿಟಿಂಗ್ ರೂಮ್ ಅಲ್ಲಿ ನೋಡಿದಾಗೆಲ್ಲ ನನ್ಗೆ ಅನಿಸ್ತಾ ಇದ್ದು ಖುಷಿ. ಯಾವತ್ತೂ ಶೂಟಿಂಗ್ ದಿನಗಳು ನೆನಪಾಗ್ತಿರ್ಲಿಲ್ಲ. ಆ ಕಥೆಯಲ್ಲಿರೋ ಪಾತ್ರಗಳು ಕಾಣಿಸ್ತಿತ್ತು. ನಾನು 100 ಸಲ ನೋಡ್ತಿದ್ರು ಸಹ. ನಾನು ಬರೀ ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ, ಆದ್ರೆ ಇಷ್ಟು ಸಲ ಒಂದೇ ಸಿನಿಮಾ ನೋಡಿದ್ದಿದೆ ಫಸ್ಟ್ ಟೈಮ್. ಆದ್ರೂ ಸಹ ಎಲ್ಲೂ ಯಾವತ್ತೂ ಅವ್ರ ತಪಸ್ನಿ ಮೇಡಮ್ ಅವ್ರ ಜೊತೆ ಕಾಂಬಿನೇಷನ್ ಅಲ್ಲಿ ಆಗ್ಲಿ ಅಥವಾ ಖುಷಿ ಶಿವ ಅವ್ರ ಕಾಂಬಿನೇಷನ್ ಅಲ್ಲಿ ಆಗ್ಲಿ ಅವ್ರಷ್ಟು ಪರ್ಫೆಕ್ಟ್ ಆಗಿತ್ತು ಕೆಮಿಸ್ಟ್ರಿ. ಆ ಸ್ಕ್ರೀನ್ ಅಲ್ಲಿ ತುಂಬಿ ತೊಳಗುತ್ತೆ ನಿಮ್ಗೆ. ಯು ವಿಲ್ ಸಿ ದಟ್. ಈಗ ಟೀಸರ್ ಅಲ್ಲಿ ನೋಡಿದಿರಾ, ಅಷ್ಟು ಅವರ ಕೆಮಿಸ್ಟ್ರಿ ನಿಮ್ಗೆ ಇಷ್ಟು ಇಲ್ಲಿ ರಿಜಿಸ್ಟರ್ ಆಗದೆ ಇರಬಹುದು. ಬಿಕಾಸ್ ನಾವು ಇಲ್ಲಿ ಕತೆ ಕಟ್ಟಬೇಕನ್ಬಿಟ್ಟು ನಾವು ಟೀಸರ್ ಅಲ್ಲಿ ನಾವು ಅಷ್ಟು ಕೆಮಿಸ್ಟ್ರಿನ ನಾವು ರಿಜಿಸ್ಟರ್ ಮಾಡಕ್ ಆಗ್ಲಿಲ್ಲ. ಸೊ ತಪಸ್ನಿ ಮೇಡಮ್ ಅವರು ಥ್ಯಾಂಕ್ ಯು ಸೋ ಮಚ್.
ಇಬ್ಬರದ್ದು ಕಾಂಬಿನೇಷನ್ ಅಲ್ಲಿ ಮಾತಾಡ್ಬಿಟ್ಟಿದ್ದೀನಿ, ಸಪ್ರೇಟ್ ಆಗಿ ಮಾತಾಡೋಣ ಅಂದ್ಕೊಂಡೆ. ರಮಿಕಾ ಶಿವ ಅವರೇ, ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್ ನೀವು ಬಂದು ಆ ತರ ಆ ಕ್ಯಾರೆಕ್ಟರ್ಸ್ ನಲ್ಲಿ ಜೀವಿಸಿದ್ದಕ್ಕೆ, ಆ ಜೀವ ಕೊಟ್ಟು ಆ ಕ್ಯಾರೆಕ್ಟರ್ನ ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಅಷ್ಟೊಂದು ಕಲರ್ಫುಲ್ ಆಗಿ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಮತ್ತಿತರ ಪಾತ್ರಗಳಲ್ಲಿ ಎಡಿಟರ್ ಬಂದ್ಬಿಟ್ಟು ನೋಡಿ. ಆಕ್ಚುಲಿ ಎಡಿಟರ್ ಸಹ ಅವರು, ಪ್ರಶಾಂತ್ ಅವರು ಒಂದು ಮಾತು ಈ ಸಿನಿಮಾಗೆ ಸ್ಕ್ರೀನ್ ಪ್ಲೇ ರೈಟರ್ ಕೂಡ ಅವರೇ ತುಂಬಾ ಹೋರಾಟ ಕೊಡ್ತಾರೆ. ಬಿಕಾಸ್ ಯಾವಾಗ್ಲೂ ನಾವು ಬರೆಯುವಾಗ ನಮಗೊಬ್ರು ಬೌನ್ಸ್ ಬ್ಯಾಕ್ ಅನ್ನೋದು ಇರಬೇಕು. ಆ ಬೌನ್ಸ್ ಬ್ಯಾಕ್ ನನಗೆ ನಮ್ಮ ನಿರ್ಮಾಪಕರೇ. ಬಿಕಾಸ್ ನಾನು ನನ್ನ ನ್ಯಾಷನಲ್ ಅವಾರ್ಡ್ ಸಿನಿಮಾದಿಂದಲೂ ನನ್ನ ಜೊತೆಲಿ ಇರುವಂತವ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೇನು.